ಅನುಪಮಾ ಗೌಡ ಫೋಟೋಗೆ ಇದ್ಯಾಕೆ ಹೀಗೆ ಕಮೆಂಟ್ ಮಾಡಿದ್ರು ನೆಟ್ಟಿಗರು. ಅಷ್ಟಕ್ಕೂ ಫೋಟೋದಲ್ಲೇನಿದೆ? ಕನ್ನಡದ ನಟಿ ನಿರೂಪಕಿ ಅನುಪಮಾ ಗೌಡ ಅವರು ಹೊಸ ವರ್ಷಕ್ಕೆ ಒಂದಷ್ಟು ಸ್ಪೆಷಲ್ ಫೋಟೋ ಹಂಚಿಕೊಂಡಿದ್ದಾರೆ. ಈ ಫೋಟೋಗಳು ಚೆನ್ನಾಗಿಯೇ ಇವೆ, ಆದರೆ ಅದ್ಯಾಕೋ ಏನೋ ಅದ್ಯಾರೋ ಒಂದು ಕಮೆಂಟ್ ಹೊಡೆದಿದ್ದಾರೆ. ಇದೇ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ, ಹೈಲೈಟ್ ಅನ್ನೋ ತರವೇ ಇದೆ. ಬಹುಶಃ ಅನುಪಮಾ ಗೌಡ ಅವರನ್ನ ಹತ್ತಿರದಿಂದ ನೋಡಿದವರೇ ಕಮೆಂಟ್ ಹೊಡೆದ ರೀತಿನೇ ಇದೆ. ಕಾರಣ, ಹಾಕಿರೋ ಕಮೆಂಟ್ ಬಾಕ್ಸ್ನ ಕಮೆಂಟ್ ಅಲ್ಲಿ ಒಂದು ಸಣ್ಣ ಕಾಳಜಿ ಕೂಡ ಇದೆ. ಹಾಗಂತ ಅನುಪಮಾ ಗೌಡ ಇದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ, ಬದಲಾಗಿ ಸುಮ್ಮನೆ ಇದ್ದಾರೆ. ಹಾಗೆ ಈ ಒಂದಷ್ಟು ಫೋಟೋಗಳಿಗೆ ಇನ್ನೂ ಕೆಲವರು ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಈ ಎಲ್ಲದರ ಒಂದು ಸ್ಟೋರಿ ನೋಡೋಣ ಬನ್ನಿ. ಅನುಪಮಾ ಗೌಡ ಸ್ಪೆಷಲ್ ಫೋಟೋ ಹಂಚಿಕೊಂಡಿದ್ದಾರೆ. ಈ ಫೋಟೋಗಳಿಗೆ ಒಳ್ಳೆಯ ಮಾತುಗಳು ಬಂದಿವೆ. ಮತ್ಯಾರೋ ಬುದ್ಧಿ ಹೇಳಿದ ರೀತಿಯ ಒಂದು ಕಮೆಂಟ್ ಕೂಡ ಹಾಕಿದ್ದಾರೆ. ಈ ಒಂದು ಕಮೆಂಟ್ ಅಲ್ಲಿ ಕಾಳಜಿ ಕೂಡ ಇದೆ. ಆದ್ರೆ ಈ ಒಂದು ಮಾತು ಯಾಕೆ ಹೇಳಿದ್ರು ಅನ್ನೋದೇ ಗೊತ್ತಿಲ್ಲ. ಆದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಇದೇ ಹೆಚ್ಚು ಹೈಲೈಟ್ ಅನ್ನಿಸುತ್ತಿದೆ. ಅನುಪಮಾ ಗೌಡ ಅವರ ಫೋಟೋಗಳನ್ನು ನೋಡಿದ ಅದ್ಯಾರೋ ಈ ಒಂದು ಮಾತನ್ನ ಹೇಳಿದ್ದಾರೆ, ಜಾಸ್ತಿ ಕುಡಿಯಬೇಡ ಡಾರ್ಲಿಂಗ್ ಅಂತ. ಇದ್ಯಾಕೆ ಹೇಳಿದ್ದಾರೋ ಏನೋ, ಈ ಫೋಟೋಗಳ ಕಮೆಂಟ್ಗಳಲ್ಲಿ ಇದೇ ಹೆಚ್ಚು ಹೈಲೈಟಿಂಗ್ ಅನ್ನಿಸ್ಬಿಡ್ತು. ಅನುಪಮಾ ಗೌಡ ಹೊಸ ವರ್ಷಕ್ಕೆ ಹೊಸ ರೀತಿಯ ಫೋಟೋಗಳನ್ನೇ ಹಂಚಿಕೊಂಡಿದ್ದಾರೆ. ಈ ಎಲ್ಲಾ ಫೋಟೋಗಳು ವಿಶೇಷವಾಗಿಯೇ ಇವೆ. ಹಾಗಾಗಿಯೇ ಇನ್ನು ಕೆಲವರು ಅನುಪಮಾ ಗೌಡ ಅವರ ಫೋಟೋಗಳಿಗೆ ಹಾರ್ಟ್ ಸಿಂಬಲ್ ಇಮೋಜಿ ಕೂಡ ಹಾಕಿದ್ದಾರೆ ನೋಡಿ. ಅನುಪಮಾ ಗೌಡ ವಿಶೇಷ ಡ್ರೆಸ್ನ ತೊಟ್ಟು 2 ಫೋಟೋ ಶೇರ್ ಮಾಡಿದ್ದಾರೆ. ಹಾಗೆ ಬಿಳಿ ಬಣ್ಣದ ಡ್ರೆಸ್ಗೆ ತಕ್ಕನಾಗಿಯೇ ಇಲ್ಲಿ ಕರ್ಲಿ ಹೇರ್ ಸ್ಟೈಲ್ ಕೂಡ ಮಾಡಿಕೊಂಡಿದ್ದಾರೆ. ಇದು ಈ ಡ್ರೆಸ್ಗೆ ತುಂಬಾನೇ ಚೆಂದ ಕಾಣಿಸ್ತಿದೆ ಬಿಡಿ. ಸದ್ಯ ಅನುಪಮಾ ಗೌಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಸೀರಿಯಲ್ ಮಾಡಿದ್ದಾರೆ, ಸಿನಿಮಾಗಳನ್ನ ಮಾಡಿದ್ದಾರೆ. ಇದೀಗ ಹೆಚ್ಚಾಗಿ ರಿಯಾಲಿಟಿ ಶೋಗಳ ನಿರೂಪಣೆ ಮಾಡ್ತಿದ್ದಾರೆ. ಹಾಗೆ ಈಗಾಗಲೇ ಸುವರ್ಣ ಸೂಪರ್ ಸ್ಟಾರ್, ಸುವರ್ಣ ಜಾಕ್ಪಾಟ್, ನಮ್ಮಮ್ಮ ಸೂಪರ್ ಸ್ಟಾರ್, ರಾಜರಾಣಿ, ಮಜಾ ಭಾರತ ಹೀಗೆ ಅನೇಕ ಶೋಗಳಲ್ಲಿ ಆಂಕರಿಂಗ್ ಕೂಡ ಮಾಡಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.